ನಾನು ನನ್ನ ಹೇರ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ, ನನ್ನ ಹೇರ್ ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕರ್ಲಿ ಇದೆ. ನಾನು ಸಿಕ್ಕಾಪಟ್ಟೆ ಹೇರ್ ಫಾಲ್ ಫೇಸ್ ಮಾಡಿದೆ. ಕಂಟಿನ್ಯೂಸ್ ಆಲ್ಮೋಸ್ಟ್ 1 ಇಯರ್ ಆದರೂ ನಂಗೆ ಹೇರ್ ಫಾಲ್ ಸ್ಟಾಪ್ ಆಗಲಿಲ್ಲ. ಹೇರ್ ಬೋಟಾಕ್ಸ್ 2 ಸತಿನ ಮಾಡಿಸಿದೆ ನಾನು. ಕಂಪ್ಲೀಟ್ ನನ್ನ ಲುಕ್ಕೇ ಚೇಂಜ್ ಆಗೋಯ್ತು. ಸಲೂನಲ್ಲಿ ನಮ್ಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ವೆಲ್ ನೋನ್ ಸಲೂನ್ಗೆ ಹೋದ್ವಿ ಕೋರ್ಮಂಗ್ಲಾದಲ್ಲಿ. ನ್ಯಾನೋಪ್ಲಾಸ್ಟಿಯಾ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದರೆ ಹೇರ್ 80% ಸ್ಮೂತ್ ಆಗುತ್ತೆ. ಟ್ರೀಟ್ಮೆಂಟ್ ಮಾಡಿಸಿದಾಗ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಬಂದ್ಬಿಟ್ಟು ಮೇನ್ ಹೇರ್ ಸ್ಟೈಲಿಸ್ಟ್ನ ಟ್ರೈನಿ ಶ್ವೇತಾ. ಸ್ಕ್ಯಾಲ್ಪ್ ಫುಲ್ ಬರ್ನ್ ಮಾಡಿದ್ರು. ಅವತ್ತು ಅವ್ರನ್ನ ಟ್ರಸ್ಟ್ ಮಾಡಿಬಿಟ್ಟು ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡದೇ ಇದ್ದಿದ್ರಿಂದಾನೇ ನಮಗೆ ನ್ಯಾನೋಪ್ಲಾಸ್ಟಿಯಾ ಬದಲು ಬ್ಲೂಟಾಕ್ಸ್ ಮಾಡಿದ್ದು. ಬ್ಲೂಟಾಕ್ಸ್ ಮಾಡಿದಾಗಂತೂ ನನ್ನ ಹೇರ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಯಿತು ಆ್ಯಂಡ್ ಸ್ಕ್ಯಾಲ್ಪ್ ಇಚ್ಚಿನೆಸ್ ಇತ್ತು. ಹೇರ್ ತಿನ್ನಿದ್ದಿದ್ರಿಂದ ಅದಷ್ಟು ನನಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾರ್ಡ್ಲಿ 3 to 4 months ಅಷ್ಟೇ ಬರೋದು. ನನಗೆ ಬೊಟಾಕ್ಸ್ ಮಾಡಿಸಿದ್ಮೇಲೆ ಲುಕ್ಕೇ ಇಷ್ಟ ಆಯಿತು. ದೆನ್ ನ್ಯಾನೋಪ್ಲಾಸ್ಟಿಯಾ ಕಂಪ್ಲೀಟ್ ವಾಶ್ ಆಫ್ ಆಗೋವರೆಗೂ ನಾವು ಬೇರೆ ಯಾವುದೂ ಟ್ರೀಟ್ಮೆಂಟ್ ಮಾಡಿಸೋ ಹಾಗಿಲ್ಲ. 3 to 4 months ಆದಮೇಲೆ ಹೇರ್ ಅಗೇನ್ ಹಾಫ್ ಕರ್ಲಿ ಅವ್ರ ಹಾಫ್ ಏನು ಒರಿಜಿನಲ್ ಟೆಕ್ಸ್ಚರ್ ಇರುತ್ತೆ ಅದಿರುತ್ತೆ. ಆ್ಯಂಡ್ ಮಿನಿಮಮ್ 6 to 8 months ಗ್ಯಾಪ್ ಇರಬೇಕು ಒಂದು ಸತಿ ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ. 3 to 4 months ಅಷ್ಟೇ ಇರೋದು. ಆಲ್ಮೋಸ್ಟ್ 10,000ವರೆಗೂ ಸ್ಪೆಂಡ್ ಮಾಡಿದ್ರೆ. ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀವಿ. ಸೊ ವೆಯ್ಟ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನನ್ನ ಹೇರ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಆ್ಯಂಡ್ ಅದರ ರಿಸಲ್ಟ್ ಏನು, ನನ್ನ ಹೇರ್ ಈಗ ಯಾವ ಕಂಡೀಷನ್ನಲ್ಲಿದೆ ಅಂತೆಲ್ಲ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ವೆಯ್ಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ಇಟ್. ಸೊ ಮೊದಲನೇದಾಗಿ ನನ್ನ ಹೇರ್ ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕರ್ಲಿ ಇದೆ ಆ್ಯಂಡ್ ಡ್ರೈನೆಸ್ ಇದೆ. ಅದರಿಂದ ಸಿಕ್ಕಾಪಟ್ಟೆ ಫ್ರಿಜ್ ಆಗ್ತಾಯಿತ್ತು. ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಇನ್ನೊಂದು, ನನಗೆ ಫ್ರೀ ಹೇರ್ ಬಿಡೋದಕ್ಕೆ ತುಂಬ ಇಷ್ಟ. ಬಟ್ ಕರ್ಲಿ ಹೇರ್ ಇದ್ದಿದ್ದರಿಂದ ನಾನು ಜಾಸ್ತಿ ಹೊತ್ತು ಫ್ರೀ ಹೇರ್ ಬಿಡೋದಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ರೀಸನ್ಸಿಂದನೇ ನಾನು ಫಸ್ಟು ಹೇರ್ ಸ್ಮೂತ್ನಿಂಗ್ ಮಾಡಿಸಿದೆ ಆ್ಯಂಡ್ ಲೇಟರ್ ಆನ್ ಹೇರ್ ಬೊಟಾಕ್ಸ್ 2 ಸತಿ ಮಾಡಿಸಿದೆ ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದೆ. ಸೊ ಇದೆಲ್ಲ ಏನು ಅಂತ ಒಂದು ಕ್ವಿಕ್ಕಾಗಿ ಈ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತೀನಿ. ಹೇರ್ ಸ್ಮೂತ್ನಿಂಗ್ ಬಂದ್ಬಿಟ್ಟು ಕೆಮಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಇದು ಆರಾಮಾಗಿ 1 to 1.5 years ಬರುತ್ತೆ. ಸೊ ಇನ್ ಬಿಟ್ವೀನ್ ಏನು ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸೋ ನೆಸೆಸಿಟಿ ಇರೋದಿಲ್ಲ. ಹೇರ್ ಬೊಟಾಕ್ಸ್ ಬಂದ್ಬಿಟ್ಟು ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್. ಇದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ತುಂಬ ಜನ ಇದಕ್ಕೆ ಆಪ್ಟ್ ಮಾಡ್ತಾರೆ. ಹೇರ್ ಬೊಟಾಕ್ಸ್ನಲ್ಲಿ ಹೇರ್ನ ಡೀಪ್ ಕಂಡೀಷನ್ ಮಾಡ್ತಾರೆ ಆ್ಯಂಡ್ 60%ವರೆಗೂ ಹೇರ್ ಸ್ಮೂತ್ ಆಗುತ್ತೆ. ಹೇರ್ ಫಾಲ್ ಇದ್ರೆ ಕಡಿಮೆ ಆಗುತ್ತೆ. ಇಟ್ಸ್ ಬೇಸಿಕಲಿ ಲೈಕ್ ಹೇರ್ನ ಸ್ಟ್ರೆಂಥನ್ ಮಾಡುವಂಥ ಒಂದು ಟ್ರೀಟ್ಮೆಂಟ್. ನ್ಯಾನೋಪ್ಲಾಸ್ಟಿಯಾನು ಅಗೇನ್ ಇಟ್ ಈಸ್ ಅ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್. ಇದರಲ್ಲಿನೂ ಹೇರ್ನ ಲೈಕ್ ಹೇರ್ ಸ್ಟ್ರೆಂಥನಿಂಗ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ಬೊಟಾಕ್ಸ್ ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಏನಂದರೆ ಇದರಲ್ಲಿ 80%ವರೆಗೂ ಹೇರ್ ಸ್ಟ್ರೇಟ್ ಆಗುತ್ತೆ ಆ್ಯಂಡ್ ತುಂಬ ಲಾಂಗ್ ರನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಈ 3 ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ. ಇದು 3 ಟ್ರೀಟ್ಮೆಂಟ್ ಬಗ್ಗೆ ಇವಾಗ ಇದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ಮೇಲೆ ನನ್ನ ಹೇರ್ ಹೇಗಿತ್ತು, ಎಷ್ಟು ಮಂತ್ಸ್ ಬಂತು ಆ್ಯಂಡ್ ಇದೆಲ್ಲ ವರ್ತಾ ಅಂತ ಇದ್ರ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಫಸ್ಟ್ ನಾನು ಮಾಡಿಸಿದ ಟ್ರೀಟ್ಮೆಂಟ್ ಹೇರ್ ಸ್ಮೂತ್ನಿಂಗ್, ಲಾರಿಯಲ್ ಎಕ್ಸ್ಟೆನ್ಸೋದು. 2019 ನಾನು ಈ ಟ್ರೀಟ್ಮೆಂಟ್ ಮಾಡಿಸಿದ್ದು. ಲುಕ್ ವೈಸ್ ತುಂಬ ಚೆನ್ನಾಗಿತ್ತು. ಹೇರ್ ಸ್ಮೂತ್ ಆಯಿತು ಬಿಕಾಸ್ ನನ್ನ ಹೇರ್ ಸಿಕ್ಕಾಪಟ್ಟೆ ಕರ್ಲಿ ಇದ್ದಿದ್ದು ಕಂಪ್ಲೀಟ್ ಸ್ಮೂತ್ ಆಯಿತು. ಬಟ್ ನಾನು ಸಿಕ್ಕಾಪಟ್ಟೆ ಹೇರ್ ಫಾಲ್ ಫೇಸ್ ಮಾಡಿದೆ. ಕಂಟಿನ್ಯೂಸ್ ಆಲ್ಮೋಸ್ಟ್ 1 ಇಯರ್ ಆದರೂ ನಂಗೆ ಹೇರ್ ಫಾಲ್ ಸ್ಟಾಪ್ ಆಗಲಿಲ್ಲ ಆ್ಯಂಡ್ ಹೇರ್ ಸಿಕ್ಕಾಪಟ್ಟೆ ತಿನ್ ಆಗ್ತಾ ಬಂತು ನನಗೆ, ವಿಚ್ ವಾಸ್ ಲೈಕ್ ದ ವರ್ಸ್ಟ್ ಅಂತ ಹೇಳಬಹುದು. ಅದಾದಮೇಲೆ 3 years ನಾನು ಯಾವುದೂ ಟ್ರೀಟ್ಮೆಂಟ್ ಮಾಡಿಸ್ಲಿಲ್ಲ.
ಬೇಡ ಅಂತ ಇದ್ದೆ. ನೆಕ್ಸ್ಟ್ ನಾನು 2022ನಲ್ಲಿ ಹೇರ್ ಬೋಟಾಕ್ಸ್ ಮಾಡಿಸಿದ್ದು. ಹೇರ್ ಬೋಟಾಕ್ಸ್ 2 ಸತಿನ ಮಾಡಿಸಿದೆ ನಾನು. 2022 ಅಕ್ಟೋಬರ್ನಲ್ಲಿ ಒಂದು ಸತಿ ಆ್ಯಂಡ್ 2023 ಆಗಸ್ಟ್ನಲ್ಲಿ ಒಂದು ಸತಿ. ಹೇರ್ ಬೋಟಾಕ್ಸ್ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂದರೆ ನಾನು 2 ಸತಿನೂ 5,000 ಪೇ ಮಾಡಿದ್ದು. ಆ್ಯಂಡ್ ಇವಾಗ ಹೇರ್ ಬೋಟಾಕ್ಸ್ ಮಾಡಿಸ್ಬೇಕು ಅಂದರೆ ಸಮ್ವೇರ್ ಬಿಟ್ವೀನ್ 5,000 to 15,000ವರೆಗೂ ಹೋಗುತ್ತೆ. ಬೋಟಾಕ್ಸ್, ಬೋಟೋಪ್ಲೆಕ್ಸ್ ಈ ಥರ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ನಾನು ಚೂಸ್ ಮಾಡಿದ ಪ್ರಾಡಕ್ಟ್ ಬಂದ್ಬಿಟ್ಟು MK ಪ್ರೊಫೆಷ್ನಲ್ದು. ಸೊ ಮಾಡಿಸಿದ ತಕ್ಷಣ ಕಂಪ್ಲೀಟ್ ನನ್ನ ಲುಕ್ಕೇ ಚೇಂಜ್ ಆಗೋಯ್ತು. ಬಿಕಾಸ್ ಅವಾಗ ಹೇರ್ ಕಂಪ್ಲೀಟ್ ಕರ್ಲಿ ಇದ್ದಿದ್ದು ಕಂಪ್ಲೀಟ್ ಸ್ಟ್ರೇಟ್ ಆಯಿತು. ಮಾಡಿಸಿ 20 ಡೇಸ್ವರೆಗೂ ಆಲ್ಮೋಸ್ಟ್ 4-5 ವಾಶ್ ಆಗೋವರೆಗೂ ಹೇರ್ ಓಪನ್ ಅಪ್ ಆಗೋದಿಲ್ಲ, ತುಂಬ ಫ್ಲ್ಯಾಟ್ ಇರುತ್ತೆ. ಬಟ್ ಆಫ್ಟರ್ ದ್ಯಾಟ್ ಹೇರ್ ಓಪನ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಲುಕ್ ಚೇಂಜ್ ಆಯಿತು. ಆ್ಯಂಡ್ ಲುಕ್ ವೈಸ್ ನನಗೆ ಹೇರ್ ಬೋಟಾಕ್ಸ್ ತುಂಬ ಇಷ್ಟ ಆಯಿತು. ಆಫ್ಟರ್ ಕೇರ್ ಬಂದ್ಬಿಟ್ಟು ಯಾವುದೇ ಆಗಿರಲಿ, ಹೇರ್ ಬೋಟಾಕ್ಸ್, ನ್ಯಾನೋಪ್ಲಾಸ್ಟಿಯಾ ಈ ಥರ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್ಸ್ ಮಾಡಿಸಿದಾಗ ಸಲ್ಫೇಟ್ ಫ್ರೀ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡಬೇಕು. ಸೊ ನಾನು MK ಪ್ರೊಫೆಷ್ನಲ್ ಅವರ ಶಾಂಪೂ ಆ್ಯಂಡ್ ಕಂಡೀಷ್ನರ್ನೇ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಹೇರ್ ಮಾಸ್ಕ್ ಆರ್ ಹೇರ್ ಸ್ಪಾ ಈ ಥರ ಎಲ್ಲ ಮಾಡಿಸ್ಬೇಕಾಗಿ ಬರುತ್ತೆ. ಹೇರ್ ಬೋಟಾಕ್ಸಿಂದ ನನಗೆ ಏನೇನು ಅನಿಸ್ತು ಅಂತಂದರೆ, ಒಂದು ಹೇರ್ ಫಾಲ್ ಸ್ಟಾಪ್ ಅಂತ ಆಗಲಿಲ್ಲ, ಬಟ್ ಕಡಿಮೆ ಆಯಿತು. ಲೈಟ್ ಆಗಿತ್ತು ಹೇರ್ ಫಾಲ್ ಅಷ್ಟೇ. ಆ್ಯಂಡ್ ಹೇರ್ ಗ್ರೋತ್ ತುಂಬ ಚೆನ್ನಾಗಿತ್ತು. ಹೇರ್ ಗ್ರೋತ್ ಆಯಿತು ನನಗೆ. ಐ ಕುಡ್ ಸಿ ದ ಡಿಫ್ರೆನ್ಸ್. ಲೈಕ್ ಮೊದಲಿಗಿಂತ ಹೇರ್ ಗ್ರೋತ್ ತುಂಬ ಜಾಸ್ತಿ ಆಯಿತು. ಆ್ಯಂಡ್ ಎಷ್ಟು ದಿನ ಇರುತ್ತೆ ಅಂತ ಅಂದರೆ, ನನಗೆ ಇದು ಹಾರ್ಡ್ಲಿ 3 ಮಂತ್ಸ್ ಇತ್ತು. 3 ಮಂತ್ಸ್ ಆದಮೇಲೆ ಹೇರ್ ಗ್ರೋ ಆಗಿರೋದೆಲ್ಲ ಒರಿಜಿನಲ್ ಟೆಕ್ಸ್ಚರ್ ಅಂದರೆ ಕರ್ಲಿ ಬರ್ತಾಯಿತ್ತು, ರಫ್ ಇತ್ತು. ಬಟ್ ಮಾಡಿಸಿರೋ ಹೇರು ಅಷ್ಟೇ ಡಲ್ ಆಗ್ತಾ ಬಂತು. ಬಟ್ 3 ಮಂತ್ಸ್ವರೆಗೂ ಹೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇರ್ ಫಾಲ್ ಕೂಡ ಕಡಿಮೆ ಇದ್ದಿದ್ದು ಇಸ್ ಆ್ಯಕ್ಚುಲಿ ಗುಡ್. 6 to 7 ಮಂತ್ಸ್ ನಾನು ಅದನ್ನೇ ಮ್ಯಾನೇಜ್ ಮಾಡಿದೆ, ಅದೇ ಹೇರೇ. ಆಮೇಲೆ ಮತ್ತೆ ಕರ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 10 ಮಂತ್ಸ್ ಆದಮೇಲೆ ನಾನು ಸೆಕೆಂಡ್ ಟೈಮ್ ಮಾಡಿಸಿದ್ದು. ಬಟ್ ನನಗೆ ಸೆಕೆಂಡ್ ಟೈಮ್ ಆ ಡಿಸೈರ್ಡ್ ರಿಸಲ್ಟ್ ಅನ್ನೋದು ಸಿಗಲಿಲ್ಲ. ಫಸ್ಟ್ ಟೈಮ್ ಮಾಡಿಸಿದಾಗ ತುಂಬ ಇಷ್ಟ ಆಯಿತು. ಮೇ ಬಿ ಸೇಮ್ ಟ್ರೀಟ್ಮೆಂಟೇ ಮತ್ತೆ ಮಾಡಿಸಿದ್ದಕ್ಕೂ ಏನೋ ಸೆಕೆಂಡ್ ಟೈಮ್ ಹೇರ್ ಸ್ವಲ್ಪ ವೇವಿನೇ ಇತ್ತು. ಆ್ಯಂಡ್ ನಂಗೆ ಹೇರ್ ಫಾಲ್ ಜಾಸ್ತಿ ಆಗಿತ್ತು. ಹೇರ್ ಫಾಲ್ ಫಸ್ಟ್ ಟೈಮ್ ಅಷ್ಟೊಂದು ಇರಲಿಲ್ಲ, ಫುಲ್ ಕಂಟ್ರೋಲ್ ಆಗ್ತಾ ಬಂದಿತ್ತು. ಬಟ್ ಸೆಕೆಂಡ್ ಟೈಮ್ ಹೇರ್ ಫಾಲ್ ಜಾಸ್ತಿ ಆಗೋದಕ್ಕೆ ಶುರು ಆಯಿತು. ಇನ್ನೊಂದು ಏನಾಗುತ್ತೆ, ಈ ಎಲ್ಲ ಟ್ರೀಟ್ಮೆಂಟ್ಸ್ ಹೇರ್ ಬೋಟಾಕ್ಸ್ ಆಗಿರ್ಬೋದು, ನ್ಯಾನೋಪ್ಲಾಸ್ಟಿಯಾ ಆಗಿರ್ಬೋದು, ಹೇರ್ ತುಂಬ ಆಯಿಲಿ ಆಗುತ್ತೆ. ಸೊ ಎವ್ರಿ ಆಲ್ಟರ್ನೇಟ್ ಡೇ ನಾವು ವಾಶ್ ಮಾಡಲೇಬೇಕು. ವಾಶ್ ಮಾಡಿಲ್ಲ ಅಂತಂದ್ರೂ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫುಲ್ ಫ್ಲ್ಯಾಟ್ ಆಗೋಗುತ್ತೆ. ಸೊ ಎವ್ರಿ ಆಲ್ಟರ್ನೇಟ್ ಡೇ ಹೇರ್ ವಾಶ್ ಮಾಡಲೇಬೇಕು. ಆ್ಯಂಡ್ ಈಚ್ ಟೈಮ್ ವಾಶ್ ಮಾಡ್ತಾ ಮಾಡ್ತಾ ಪ್ರಾಡಕ್ಟ್ ಹೋಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಫೈನಲಿ ನಾನು ಮಾಡಿಸಿದ್ದು ನ್ಯಾನೋಪ್ಲಾಸ್ಟಿಯಾ. ಇದನ್ನು ನಾನು ಶ್ವೇತಾ ಇಬ್ಬರು ಒಟ್ಟಿಗೆ ಮಾಡಿಸಿದ್ವಿ. ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಬಗ್ಗೆ ಹೇಳೋದಕ್ಕೆ ಮೊದಲು, ಅದು ಮಾಡಿಸಿದ ಸಲೂನಲ್ಲಿ ನಮಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಮೊದಲು ನಾನು ಅದ್ರ ಬಗ್ಗೆ ಹೇಳ್ತೀನಿ, ಅದಾದಮೇಲೆ ನ್ಯಾನೋಪ್ಲಾಸ್ಟಿಯಾ ಬಗ್ಗೆ ಮಾತಾಡೋಣ. ನಾನು ಆಗಲೇ ಹೇಳಿದಾಗೆ ಇದು ನಾನು ಶ್ವೇತಾ ಇಬ್ಬರು ಒಟ್ಟಿಗೆ ಮಾಡಿಸ್ಬೇಕು ಅಂತ ತುಂಬ ರಿಸರ್ಚ್ ಮಾಡಿ ಬೊಟಾಕ್ಸ್ ಮಾಡಿಸೋದ ಅಥವಾ ಮತ್ತು ಹೇರ್ ಸ್ಮೂತ್ನಿಂಗ್ ಮಾಡಿಸೋದ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಒಂದು ವೆಲ್ ರೆಪ್ಯೂಟೆಡ್ ಸಲೂನ್, ವೆಲ್ ನೋನ್ ಸಲೂನ್ಗೆ ಹೋದ್ವಿ ಕೋರಮಂಗಲದಲ್ಲಿ. ಅಲ್ಲಿ ಹೋದಾಗ ನಮ್ಮ ಮೈಂಡಲ್ಲಿ ಇದ್ದಿದ್ದು ನಾವು ಬೊಟಾಕ್ಸ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಅವರು ಎಕ್ಸ್ಪ್ಲೇನ್ ಮಾಡಿ ಬೇರೆ ಪ್ರಾಡಕ್ಟ್ಸ್ ಬಗ್ಗೆನೂ ಹೇಳಿದ್ರು. ಸೊ ಅವ್ರು ಒಂದು ಹೇಳಿದ್ದು ಬಂದುಬಿಟ್ಟು ಬ್ಲೂಟಾಕ್ಸ್ ಅಂತ. ಅದು ಬೇಸಿಕ್ ಹೇರ್ ಟ್ರೀಟ್ಮೆಂಟ್, ಲೈಕ್ ಈ ಥರದ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್. ಅದಾದಮೇಲೆ ಬೋಟಾಕ್ಸ್ ಆ್ಯಂಡ್ ಬೋಟೋಪ್ಲೆಕ್ಸ್ ಅಂತ ಹೇಳಿದ್ರು. ಸೊ ಬೋಟಾಕ್ಸ್ ಬೇಡ, ಬೋಟೋಪ್ಲೆಕ್ಸ್ ಮಾಡಿಸಿ ಅಂತ ಹೇಳಿದ್ರು. ಆ್ಯಂಡ್ ಫೈನಲಿ ಅವ್ರು ಹೇಳಿದ್ದೆ ನ್ಯಾನೋಪ್ಲಾಸ್ಟಿಯಾ. ಸೊ ನ್ಯಾನೋಪ್ಲಾಸ್ಟಿಯಾ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದರೆ, ಹೇರ್ 80% ಸ್ಮೂತ್ ಆಗುತ್ತೆ. ಬಿಕಾಸ್ ನಮ್ಮ ಒಂದು ಮೇನ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಹೇರ್ ಸ್ಟ್ರೇಟ್ ಇರಬೇಕು ಅನ್ನೋದಾಗಿತ್ತು. ಸೊ ಅವ್ರು ನಮಗೆ ತುಂಬ ಇನ್ಸಿಸ್ಟ್ ಮಾಡಿದ್ದು, ಇಲ್ಲ ನೀವು ನ್ಯಾನೋಪ್ಲಾಸ್ಟಿಯಾ ಮಾಡಿಸಿ, ದ್ಯಾನ್ ಬೋಟಾಕ್ಸ್ ಹೇರ್ ಸ್ಟ್ರೇಟ್ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೋಟಾಕ್ಸ್ 6 ಮಂತ್ಸ್ ಬಂದರೆ ಇದು 8 to 10 ಮಂತ್ಸ್ ಬರುತ್ತೆ ಅಂತೆಲ್ಲ ಕನ್ವಿನ್ಸ್ ಮಾಡಿ, ನ್ಯಾನೋಪ್ಲಾಸ್ಟಿಯಾಗೆ ನಮ್ಗೆ ಅವ್ರು ಹೇಳಿದ್ದು 13,000 ಆಗುತ್ತೆ ಅಂತ. ಲೇಟರ್ ಆಫರ್ ಇದೆ ಆ್ಯಂಡ್ ಸ್ವಲ್ಪ ಮಾತಾಡೋದೆಲ್ಲ ಆದಮೇಲೆ 7,500 ಈಚ್ ಅಂತ ಒಪ್ಕೊಂಡ್ರು ನ್ಯಾನೋಪ್ಲಾಸ್ಟಿಯಾ ಮಾಡೋದಕ್ಕೆ.
ಆ್ಯಂಡ್ ನಾವು ಓಕೆ ಅಂತ ಹೇಳಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ವಿ. ಟ್ರೀಟ್ಮೆಂಟ್ ಮಾಡಿಸಿದಾಗ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಬಂದ್ಬಿಟ್ಟು ಮೇನ್ ಹೇರ್ ಸ್ಟೈಲಿಸ್ಟ್ನ ಟ್ರೈನಿ. ಸೊ ಆ ಹುಡುಗ ಅವರಿನ್ನ ಕಲಿತಾ ಇರೋ ಹುಡುಗ, ಅವ್ರು ನನಗೆ ಟ್ರೀಟ್ಮೆಂಟ್ ಮಾಡಿದ್ರು. ಆವಾಗಲೂ ನಾನು ಏನು ಮಾತಾಡಿಲ್ಲ, ಬಿಕಾಸ್ ಮೇನ್ ಹೇರ್ ಸ್ಟೈಲಿಸ್ಟ್ ಏನಿದ್ರು ಅವರು ಗೈಡ್ ಮಾಡ್ತಾ ಇದ್ದಿದ್ದರಿಂದ ನಾನು ಏನು ಮಾತಾಡಿದೆ, ಸೈಲೆಂಟ್ ಆಗಿದ್ದೆ. ಆ್ಯಂಡ್ ಶ್ವೇತಾ ಮಾಡಿದವರು, ಶ್ವೇತಾ ಸ್ಕ್ಯಾಲ್ಪ್ ಫುಲ್ ಬರ್ನ್ ಮಾಡಿದ್ರು. ಹೇರ್ ಸ್ಟ್ರೈಟ್ನಿಂಗ್ ಆ ಟೂಲ್, ಐರನಿಂಗ್ ಟೂಲ್ ಯೂಸ್ ಮಾಡಿದಾಗ ಫುಲ್ ಶ್ವೇತಾ ಮಾಡಿದ ಸ್ಕ್ಯಾಲ್ಪ್ ಬರ್ನ್ ಆಗಿತ್ತು. ಆಗ ನಮಗೆ ಇದೆಲ್ಲ ಗೊತ್ತಾಗಲಿಲ್ಲ. ಬಟ್ ಹೇರ್ ವಾಶ್ ಮಾಡಿ ಮನೆಗೆ ಹೋಗಿ 2 days ಅಷ್ಟರಲ್ಲಿ ಹೇರ್ ಕಂಪ್ಲೀಟ್ ವೇವಿ ಆಗಿತ್ತು. ನಮಗೆ ಫುಲ್ ಶಾಕ್, ಬಿಕಾಸ್ ಅವ್ರು ಹೇಳಿದ್ದು 80%ವರೆಗೂ ಸ್ಟ್ರೇಟ್ ಇರುತ್ತೆ ಅಂತ. ಬಟ್ ಕಂಪ್ಲೀಟ್ ಹೇರ್ ವೇವಿ ಇದ್ದಿದ್ದರಿಂದ ನಾವು ಮತ್ತೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿದ್ದ ಮೇನ್ ಹೇರ್ ಸ್ಟೈಲಿಸ್ಟ್ ಏನಂದ್ರು, ಇಲ್ಲ ಬ್ಲೂಟಾಕ್ಸಲ್ಲಿ ಇಷ್ಟೇ ಹೇರ್ ಸ್ಟ್ರೇಟ್ ಆಗೋದು ಅಂದರು. ಆವಾಗ ನಾವು ಕೇಳಿದ್ವಿ, ಇಲ್ಲ ನಾವು ಬ್ಲೂಟಾಕ್ಸ್ ಎಲ್ಲ ಮಾಡಿಸಿದ್ದು, ನಾವು ನಾನೋಪ್ಲಾಸ್ಟಿಯಾ ಮಾಡಿಸಿದ್ದು ಆ್ಯಂಡ್ ವಿ ಹ್ಯಾವ್ ಪೇಡ್ ಫಾರ್ ದ್ಯಾಟ್ ಅಂತ. ಅದಾದಮೇಲೆ ರಿಸೆಪ್ಷನಿಸ್ಟಿಗೆ ಹೋಗಿ ಕೇಳಿದಾಗ ಅವರು ನಮ್ಮ ಮೇಲೆ ತಪ್ಪು ಹಾಕೋದಕ್ಕೆ ನೋಡಿದ್ರು. ಇಲ್ಲ ಬ್ಲೂಟಾಕ್ಸೇ ನೀವು ಹೇಳಿದ್ದು ಅಂತ. ಬಟ್ ಲೇಟರ್ ಆನ್ ಮೆಸೇಜಸ್ ಏನು ನಾವು ಕಾನ್ವರ್ಸ್ ಮಾಡಿದಿತ್ತು ಅದನ್ನು ತೋರಿಸಿದಾಗ ಅವ್ರ ಆಪ್ಷನ್ ಇಲ್ಲದೆ ಸರಿ ಆಯಿತು, ನಾವು ಮತ್ತೆ ರೀಡೂ ಮಾಡ್ತೀವಿ, ಇಮಿಡಿಯೇಟ್ ಮಾಡ್ತೀವಿ ಅಂದರು. ಬಟ್ ನನಗೆ ಇಮಿಡಿಯೇಟ್ ಮಾಡಿಸೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಹೇರ್ ಆಲ್ರೆಡಿ ಐರನಿಂಗ್ ಟೂಲಿಂದ ಹೀಟ್ ಮಾಡಿ ಎಲ್ಲ ನನಗೆ ಅಷ್ಟೊತ್ತಿಗೆ ಆಗಲೇ 2 daysಗೆ ಹೇರ್ ಫಾಲ್ ಸ್ಟಾರ್ಟ್ ಆಗೋಗಿತ್ತು. ಸೊ ನಾ ಹೇಳಿದೆ, ನಂಗೆ ಮಿನಿಮಮ್ 6 months ಆದರೂ ಟೈಮ್ ಕೊಡಿ, ಆಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿ ಅಂತ. ಕೊನೆಗೆ ಅವ್ರು ಏನು ಹೇಳಿದ್ರು, ನಾವು ಮಾಡ್ಸೋದು ಬಂದು ಜುಲೈಯಲ್ಲಿ, ಅವ್ರೇನು ಹೇಳಿದ್ರು, ಓಕೆ ಡಿಸೆಂಬರ್ ಅಷ್ಟರಲ್ಲಿ ನೀವು ಬಂದು ಮಾಡಿಸ್ಕೊಳ್ಳಿ, ಯಾವಾಗ ಬೇಕಾದರೂ ಬಂದು ಮಾಡಿಸ್ಕೊಳ್ಳಿ ಅಂತ. ನಾವು ಓಕೆ ಅಂತ ಹೇಳಿ ಒಂದು ಕನ್ಫರ್ಮೇಷನ್ ಮೆಸೇಜಿಗೆ ಕೇಳಿದ್ವಿ. ಬಟ್ ನಮಗೆ ಯಾವುದೇ ಕನ್ಫರ್ಮೇಷನ್ ಮೆಸೇಜ್ ಅವ್ರು ಕಳಿಸ್ಲಿಲ್ಲ. ಕಳಿಸ್ತೀವಿ ಅಂದರು, ಬಟ್ ಕಳಿಸ್ಲಿಲ್ಲ. ಎವ್ರಿ ಟೈಮ್ ನಾವು ಸಲೂನ್ಗೆ ಹೋಗ್ಬಿಟ್ಟು, ಲೈಕ್ ಕೋರ್ಮಂಗ್ಲಾಗ ಹೋದಾಗೆಲ್ಲನೂ ಅಲ್ಲಿ ಸಲೂನ್ಗೆ ಹೋಗ್ಬಿಟ್ಟು ಕೇಳ್ತಾ ಇದ್ವಿ, ನಮಗೆ ಕನ್ಫರ್ಮೇಷನ್ ಮೆಸೇಜ್ ಬಂದಿಲ್ಲ, ಕಳಿಸಿ ಅಂದರು. 1 or the other ರೀಸನ್ ಹೇಳೋರು. ಬಟ್ ಕೊನೆಗೂ ಪ್ರಾಪರ್ ಕನ್ಫರ್ಮೇಷನ್ ಮೆಸೇಜ್ ಅಂತ ಕಳಿಸ್ಲಿಲ್ಲ. ಅದಾದಮೇಲೆ ಡಿಸೆಂಬರಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋದಾಗ ಅವ್ರು ಮತ್ತೆ ರೆಡಿ ಇರಲಿಲ್ಲ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಬಟ್ ಸೇಫರ್ ಸೈಡ್ ನಾವೊಂದು ವಾಯ್ಸ್, ಅವತ್ತೇನು ಕಾನ್ವರ್ಸೇಷನ್ ನಡೆದಿತ್ತು ಅದ್ರದ್ದು ವಾಯ್ಸ್ ರೆಕಾರ್ಡಿಂಗ್ ಮಾಡಿಟ್ಕೊಂಡಿದ್ವಿ. ಆಫ್ಟರ್ ಆರ್ಗ್ಯೂವಿಂಗ್ ಫುಲ್ ಡಿಸ್ಕಷನ್ಸ್ ಆದಮೇಲೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ವಾಯ್ಸ್ ರೆಕಾರ್ಡಿಂಗ್ ತೋರಿಸಿದ್ಮೇಲೆ ಓಕೆ ಅಂತ ಹೇಳಿಬಿಟ್ಟು ಒಂದು ಕನ್ಸರ್ನ್ ಫಾರ್ಮಿಗೆ ನೀವು ಸೈನ್ ಹಾಕಬೇಕು, ಸೈನ್ ಹಾಕಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಏನಿತ್ತು ಆ ಫಾರ್ಮ್ನಲ್ಲಿ ಅಂತ ನೋಡಿದ್ರೆ ಎಲ್ಲ ಮಿಸ್ಟೇಕ್ಸ್ ನಮ್ಮ ಮೇಲೆ ಇತ್ತು. ನಾವು ಅಲ್ಲಿ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಪರ್ಚೇಸ್ ಮಾಡಲಿಲ್ಲ ಆ್ಯಂಡ್ ಸರಿಯಾಗಿ ಕೇರ್ ಮಾಡಿರಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಬಂದಿಲ್ಲ ಅಂತೆಲ್ಲ ಫುಲ್ ಇತ್ತು. ನಾವು ಸೈನ್ ಮಾಡಲ್ಲ ಅಂದ್ರೂ ಅವರೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಲ್ಲಿದ್ದ ಸ್ಟಾಫು, ಪ್ಲೀಸ್ ನಮ್ಮ ಮೇಲೆ ಬ್ಲೇಮ್ ಬರುತ್ತೆ, ನೀವು ಸೈನ್ ಮಾಡಿ, ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ಅಂತೆಲ್ಲ. ಬೇರೆ ಆಪ್ಷನ್ ಇಲ್ಲದೆ ನಾವು ಸೈನ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರಿ. ಬಟ್ ಅವಾಗ್ಲೂ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಲಿಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಏನೋ ಆಪ್ಷನ್ ಇಲ್ಲದೆ ಅಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ. ಆ್ಯಂಡ್ ಆ ಫಾರ್ಮ್ ಸೈನ್ ಮಾಡಿರೋದಕ್ಕೋಸ್ಕರ ನಾನು ಯಾವ ಸಲೂನ್ ಅದು ಅಂತ ನಾನು ಹೇಳೋದಕ್ಕಾಗ್ತಿಲ್ಲ. ಬಟ್ ನೆಕ್ಸ್ಟ್ ಯಾವುದೇ ಸಲೂನ್ಗೆ ಹೋದ್ರೂ ಈ ಥರ ಹೇರ್ ಆರ್ ಫೇಸ್ ಯಾವುದೇ ಟ್ರೀಟ್ಮೆಂಟಿಗೆ ಹೋದ್ರೂ ಆ ಪ್ರಾಡಕ್ಟ್ ನೋಡಿ, ಬಿಕಾಸ್ ನಾವು ಅವತ್ತು ಅವ್ರನ್ನ ಟ್ರಸ್ಟ್ ಮಾಡಿಬಿಟ್ಟು ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡದೇ ಇದ್ದಿದ್ದರಿಂದನೇ ನಮಗೆ ನ್ಯಾನೋಪ್ಲಾಸ್ಟಿಯಾ ಬದಲು ಬ್ಲೂಟಾಕ್ಸ್ ಮಾಡಿದ್ದು. ಸೊ ದಯವಿಟ್ಟು ಹುಷಾರಾಗಿರಿ. ಅಟ್ಲೀಸ್ಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗೋದು ಕಷ್ಟ ಆದ್ರೂ ಸೇಮ್ ಅವ್ರು ಹೇಳಿದ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರಾ ಅನ್ನೋದನ್ನು ಒಂದು ನೋಡಿ. ಬ್ಲೂಟಾಕ್ಸ್ ಮಾಡಿದಾಗಂತೂ ನನ್ನ ಹೇರ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಯಿತು ಆ್ಯಂಡ್ ಸ್ಕ್ಯಾಲ್ಪ್ ಇಚ್ಚಿನೆಸ್ ಇತ್ತು ಬ್ಲೂಟಾಕ್ಸ್ ಮಾಡಿದ್ಮೇಲೆ. ನ್ಯಾನೋಪ್ಲಾಸ್ಟಿಯಾ ಮಾಡಿದ್ಮೇಲೆ ಹೇರ್ ಫಾಲ್ ಇದೆ, ಬಟ್ ಸ್ಕ್ಯಾಲ್ಪ್ ಇಚ್ಚೆಲ್ಲ ಅಷ್ಟು ಆಗಲಿಲ್ಲ. ಬಟ್ ಲೈಟಾಗಿ ಹೇರ್ ಫಾಲ್ ಅಂತೂ ಇತ್ತು. ಬಟ್ ಫ್ಲೋರಾಕ್ಟಿವ್ ನ್ಯಾನೋಪ್ಲಾಸ್ಟಿಯಾ ನನಗೆ ಮಾಡಿದ್ದು ಅವರು. ಸೇಮ್ ಅದರದ್ದೇ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಎರಡು ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಇಮಿಡಿಯೇಟ್ಲಿ ಆಫ್ಟರ್ ನ್ಯಾನೋಪ್ಲಾಸ್ಟಿಯಾ ನನ್ನ ಹೇರ್ ಹೇಗಿತ್ತು ಅಂದರೆ ಸೇಮ್ ಲೈಕ್ ಬೋಟಾಕ್ಸ್ ಥರನೇ ಫುಲ್ ಫ್ಲ್ಯಾಟ್ ಇತ್ತು. ಆಫ್ಟರ್ 20 days ಆಲ್ಮೋಸ್ಟ್ 1 monthಗೆ ಅದು ಓಪನ್ ಅಪ್ ಆಗಿದ್ದು. ಒಂದು 7-8 ವಾಷಸ್ ಆದಮೇಲೆ ಅದು ಓಪನ್ ಅಪ್ ಆಯಿತು. ಆ್ಯಂಡ್ ಅದಾದಮೇಲೆ ಇದು ಸೇಮ್ ಆಫ್ಟರ್ ಕೇರ್, ಸಲ್ಫೇಟ್ ಫ್ರೀ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಬೇಕು, ಹೇರ್ ಮಾಸ್ಕ್, ಹೇರ್ ಸ್ಪಾ ಇದೆಲ್ಲನೂ.
ಆ್ಯಂಡ್ ಇನ್ನೊಂದು ನ್ಯಾನೋಪ್ಲಾಸ್ಟಿಯಾ ಲಾಸ್ಟ್ ಇಯರ್ ಅಷ್ಟು ಬ್ಯಾಂಗ್ಳೂರಲ್ಲಿ ತುಂಬ ಸಲೂನ್ಸಲ್ಲಿ ಇರಲಿಲ್ಲ, ಆಗ್ತಾನೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಕೆಲವು ಸಲೂನಲ್ಲಿ ಮಾತ್ರ ಇದ್ದಿದ್ದು. ಬೊಟಾಕ್ಸಲ್ಲಿ ಹೇರ್ ಸ್ವಲ್ಪ ಸ್ಮೂತ್ ಇರುತ್ತೆ, ಮ್ಯಾನೇಜಬಲ್ ಆಗಿರುತ್ತೆ. ನ್ಯಾನೋಪ್ಲಾಸ್ಟಿಯಲ್ಲಿ ಹೇರ್ ಸ್ಟ್ರೇಟ್ ಇರುತ್ತೆ. ಮೇ ಬಿ ಹೇರ್ ತಿಕ್ಕಿರೋರಿಗೆ ನ್ಯಾನೋಪ್ಲಾಸ್ಟಿಯಾ ಫುಲ್ ಸ್ಟ್ರೇಟರ್ ಲುಕ್ ಕೊಡುತ್ತೆ ಅನಿಸುತ್ತೆ. ನನಗೆ ಹೇಗಾಯಿತು ಅಂದರೆ ಬೊಟಾಕ್ಸಲ್ಲಿ ಹೇರ್ ಫ್ಲ್ಯಾಟ್ ಇರಲಿಲ್ಲ, ಬಟ್ ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದ್ಮೇಲೆ ನನ್ನ ಹೇರ್ ಕಂಪ್ಲೀಟ್ ಫ್ಲ್ಯಾಟ್ ಆಗೋಯಿತು. ಸೊ ಆಲ್ಮೋಸ್ಟ್ 1 ಮಂತ್ ಹೇರ್ ಫುಲ್ ಫ್ಲ್ಯಾಟಾಗೇ ಇತ್ತು, ಕಂಪ್ಲೀಟ್ ಸ್ಟ್ರೇಟ್ ಅಂತ. ಹೇರ್ ತಿನ್ನಿದ್ದರಿಂದ ಅದಷ್ಟು ನನಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಬೊಟಾಕ್ಸಲ್ಲಿ ನಾನು ಹೇಳಿದಾಗೆ 15 ಡೇಸ್ಗೆಲ್ಲ ಹೇರ್ ಓಪನ್ ಅಪ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನ್ಯಾನೋಪ್ಲಾಸ್ಟಿಯಾ ಬೊಟಾಕ್ಸ್ ಎರಡೂ ಅಷ್ಟೇ ಹಾರ್ಡ್ಲಿ 3 to 4 ಮಂತ್ಸ್ ಅಷ್ಟೇ ಬರೋದು. ಅದಕ್ಕಿಂತ ಜಾಸ್ತಿ 7 to 8 ಮಂತ್ಸ್ ಆರ್ 6 ಮಂತ್ಸ್ ಆ ಥರ ಇಲ್ಲ, ಎಲ್ಲನೂ ಸೇಮ್. ಆ್ಯಂಡ್ ಲುಕ್ ವೈಸ್ ಹೇಳಬೇಕು ಅಂತಂದರೆ ನನಗೆ ಬೊಟಾಕ್ಸ್ ಮಾಡಿಸಿದ್ಮೇಲೆ ಲುಕ್ಕೇ ಇಷ್ಟ ಆಯಿತು. ದೆನ್ ನ್ಯಾನೋಪ್ಲಾಸ್ಟಿಯಾ ಹೇರ್ ತಿನ್ ಇದ್ದಿದ್ದರಿಂದ ನಂಗೆ ಅಷ್ಟು ನ್ಯಾನೋಪ್ಲಾಸ್ಟಿಯಾ ಇಷ್ಟ ಆಗಿಲ್ಲ. ಮೊದಲನೇದಾಗಿ ಈ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್ಸ್, ಹೇರ್ ಬೊಟಾಕ್ಸ್ ಆಗಿರ್ಬೋದು ಆರ್ ನ್ಯಾನೋಪ್ಲಾಸ್ಟಿಯಾ, ಇದೆಲ್ಲ ಮಾಡಿಸಿದ್ಮೇಲೆ ಅದು ಕಂಪ್ಲೀಟ್ ಹೇರಿಂದ ಫೇಡ್ ಆಗೋವರೆಗೂ, ಕಂಪ್ಲೀಟ್ ವಾಶ್ ಆಫ್ ಆಗೋವರೆಗೂ ನಾವು ಬೇರೆ ಯಾವುದೂ ಟ್ರೀಟ್ಮೆಂಟ್ ಮಾಡಿಸೋ ಹಾಗಿಲ್ಲ. ಲೈಕ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಮಾಡಿಸೋ ಹಾಗಿಲ್ಲ. ಲೈಕ್ ಹೇರ್ ಸ್ಮೂತ್ನಿಂಗ್ ಆಗಿರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಮಾಡಿಸೋದಕ್ಕಾಗೋದಿಲ್ಲ. ಅಂದರೆ ಇವಾಗ ಸಪೋಸ್ ನಾನು ಈಗ ಹೇರ್ ಬೊಟಾಕ್ಸ್ ಮಾಡಿಸ್ದೆ ಅಂದರೆ ಇನ್ 1.5 years ಆಗೋವರೆಗೂ ನಾನು ಹೇರ್ ಸ್ಮೂತ್ನಿಂಗ್ ಆಗಲಿ ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಮಾಡಿಸೋದಕ್ಕಾಗೋದಿಲ್ಲ. ಅದು ಮಾಡಿಸಿದ್ರೂ ಇಟ್ ವಿಲ್ ನಾಟ್ ಸ್ಟೇ. ಹೇರ್ ಇನ್ನೂ ವರ್ಸ್ಟ್ ಆಗ್ತಾನೆ ಹೋಗುತ್ತೆ. ಬಿಕಾಸ್ ಶ್ವೇತಾ ಹೀಗೆ ಫಸ್ಟ್ ಹೇರ್ ಬೊಟಾಕ್ಸ್ ಮಾಡಿಸಿ ಅದಾಗಿ ಒಂದು 6 ಮಂತ್ಸ್ಗೆಲ್ಲ ಇಷ್ಟ ಆಗ್ದಿರ ಸ್ಮೂತ್ನಿಂಗ್ ಮಾಡಿಸಿದ್ರು. ಒಂದು ಒಳ್ಳೆ ಸಲೂನಲ್ಲೇ ಮಾಡಿಸಿದ್ದು, ರೆಪ್ಯೂಟೆಡ್ ಸಲೂನಲ್ಲೇ. ಬಟ್ ಅದು ಸ್ಟೇ ಆಗಲಿಲ್ಲ. ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆನೂ ಹೇರ್ ಫುಲ್ ವೇವಿನೇ ಇತ್ತು, ತುಂಬ ಡ್ರೈ ಆಗೋಯಿತು. ಆಮೇಲೆ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಬೊಟಾಕ್ಸ್ ಮಾಡಿಸಿದ್ಮೇಲೆ ಇಷ್ಟೇ ರಿಸಲ್ಟ್ ಬರೋದು. ಆ್ಯಂಡ್ ತುಂಬ ಸಲೂನ್ಗಳಲ್ಲಿ ಇದನ್ನು ಹೇಳೋದಿಲ್ಲ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಇದು ಪಾರ್ಷಲಿ ಹೇರ್ಗೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ಟಚಪ್, ಏನು ರೀಗ್ರೋತ್ ಆಗೋ ಹೇರ್ಗೆ ಟಚಪ್ ಅಂತ ಮಾಡೋದಕ್ಕಾಗೋದಿಲ್ಲ. ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಎಲ್ಲ ರೀಗ್ರೋತ್ ಆಗಿರೋ ಹೇರಿಗೆ ಮಾತ್ರ ಮತ್ತೆ ಮಾಡ್ತಾರೆ. ಬಟ್ ಈ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್ಗಳಲ್ಲಿ ಆ ಆಪ್ಷನ್ ಇಲ್ಲ, ನಾವು ಕಂಪ್ಲೀಟಾಗಿಯೇ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಈ ಟ್ರೀಟ್ಮೆಂಟ್ಸ್ ಎಲ್ಲ ಒಂದು ಸತಿ ಮಾಡಿಸಿದ್ಮೇಲೆ 6 to 8 months ಗ್ಯಾಪ್ ಇರಬೇಕು. ಇಲ್ಲ ಮ್ಯಾಕ್ಸಿಮಮ್ ಇಯರ್ಲಿ ಟ್ವೈಸ್ ಅಷ್ಟೇ ಮಾಡಿಸ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಿಸೋದಕ್ಕಾಗೋದಿಲ್ಲ. ಬಟ್ ಈ ಟ್ರೀಟ್ಮೆಂಟ್ಸ್ ಎಲ್ಲ ಇರೋದು ಬರೀ 3 to 4 months. 3 to 4 months ಆದಮೇಲೆ ಹೇರ್ ಅಗೇನ್ ಹಾಫ್ ಕರ್ಲಿ ಅವ್ರ ಹಾಫ್ ಏನು ಒರಿಜಿನಲ್ ಟೆಕ್ಸ್ಚರ್ ಇರುತ್ತೆ ಅದಿರುತ್ತೆ. ಆ್ಯಂಡ್ ಹಾಫ್ ಮಾಡಿರೋದು ಅರ್ಧಂಬರ್ಧ ಫೇಡ್ ಆಗಿ ಆ ಥರ ಇರುತ್ತೆ. ಬಟ್ ಆಪ್ಷನ್ ಇಲ್ಲ, ನಾವು 2 times ಜಾಸ್ತಿ ಮಾಡಿಸೋದಕ್ಕಾಗೋದಿಲ್ಲ. ಆ್ಯಂಡ್ ತುಂಬ ಜನ ಹೇಳೋದು, ತುಂಬ ಕಡೆ ಹೇಳೋದು ಮಿನಿಮಮ್ 6 to 8 months ಗ್ಯಾಪ್ ಇರಬೇಕು ಒಂದು ಸತಿ ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ ಅಂತ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಹೇರ್ ಕಲರ್ ಮಾಡೋ ಹಾಗಿಲ್ಲ. ಅದು ಇಮಿಡಿಯೇಟ್ಲಿ ಆಫ್ಟರ್ ಟ್ರೀಟ್ಮೆಂಟ್ ನಮಗೆ ಬೇಕಾದರೆ ಎಲ್ಲಿ ಮಾಡಿಸ್ತೀವಿ ಅಲ್ಲೇ ಒಂದು ಸತಿ ಹೇರ್ ಕಲರ್ ಅಪ್ಲೈ ಮಾಡ್ಬೋದೇ ಹೊರತು ಅದಾದಮೇಲೆ ಟೆಂಪ್ರವರಿ ಹೇರ್ ಕಲರ್ಸ್ನ ನಾವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಬೊಟಾಕ್ಸ್ ಆರ್ ನ್ಯಾನೋಪ್ಲಾಸ್ಟಿಯಾ ಮಾಡಿದ್ಮೇಲೆ ಹೇರ್ ತುಂಬ ರಫ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದಾದ್ಮೇಲೆ ಕ್ಲೋರಿನ್, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡೋದು, ನೀರಲ್ಲಿ ಆಟ ಆಡೋದೆಲ್ಲ ಅವಾಯ್ಡ್ ಮಾಡಬೇಕು. ಬಿಕಾಸ್ ಒಂದು ಸತಿ ನಾವು ನೀರಲ್ಲಿ ಇಳಿದ್ರೂ ಹೇರ್ ತುಂಬ ರಫ್ ಆಗೋಗುತ್ತೆ. ಸೊ ಆಫ್ಟರ್ ಕೇರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಪರ್ಸ್ನಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಥವಾ ನಾನು ಏನು ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಎಸ್ಪೆಷಲಿ ಶಾರ್ಟ್ ಹೇರ್ ಇರೋರು ಎಲ್ಲರಿಗೂ ಈ ಪ್ರಾಬ್ಲಮ್ ಆಗುತ್ತೆ. ನ್ಯಾನೋಪ್ಲಾಸ್ಟಿಯಾ ಅವ್ರ ಹೇರ್ ಬೊಟಾಕ್ಸ್ ಏನೇ ಮಾಡಿಸಿದ್ರು ಆಫ್ಟರ್ 3-4 months ನಮ್ಮ ಹೇರ್, ಅದರಲ್ಲೂ ಕರ್ಲಿ ಹೇರ್ ಇರೋರಿಗೆ ಹೇರ್ ಕರ್ಲ್ ಆದಾಗ ಈ ರೀತಿ ಗ್ಯಾಪ್ಸ್ ಕಾಣಿಸುತ್ತೆ. ಫುಲ್ ಹೇರ್ ಕರ್ಲಿ ಇದ್ದಾಗ ಕೆಳಗಡೆ ಹೇರ್ ಕಡಿಮೆ ಇದ್ದಾಗ ತುಂಬ ಗ್ಯಾಪ್ಸ್ ಕಾಣಿಸುತ್ತೆ. ಅದು ನೋಡೋದಕ್ಕೆ ಲುಕ್ ವೈಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನನಗೆ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಅನಿಸ್ತು. ಇಲ್ಲಿ ಅಷ್ಟೇ ನೋಡ್ಬೋದು, ಇಲ್ಲಿ ಹೇರ್ ನಂದು ಕರ್ಲಿ ಇದೆ,
ಆ್ಯಂಡ್ ಇಲ್ಲಿ ಸ್ಟ್ರೇಟ್ ಇರೋದ್ರಿಂದ ಲುಕ್ ವೈಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದೆಲ್ಲ ಡಿಸಡ್ವಾಂಟೇಜಸ್ಸೇ ಅನಿಸ್ತು ನನಗೆ. ಈ ಟ್ರೀಟ್ಮೆಂಟ್ಗಳಿಗೆಲ್ಲ ಇಟ್ ಈಸ್ ಎಕ್ಸ್ಪೆನ್ಸಿವ್. ಲೈಕ್ ಒಂದು ಸತಿ ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಬೇಕು ಅಂತಂದ್ರೇ 5,000-6,000 ಆಗುತ್ತೆ. ಆ್ಯಂಡ್ ಅಗೇನ್ ಶಾಂಪೂ, ಕಂಡೀಷ್ನರ್, ಹೇರ್ ಮಾಸ್ಕ್ ಅಂತೆಲ್ಲ ನಾನು ಇನ್ನೊಂದು 2,000-3,000 ಸ್ಪೆಂಡ್ ಮಾಡಬೇಕು. ಸೊ 8,000-10,000 ನಾನು ಸ್ಪೆಂಡ್ ಮಾಡಿದ್ರೂ ಆ ರಿಸಲ್ಟ್ ಬರೀ 3 to 4 months ಅಷ್ಟೇ ಇರೋದು. ಅದರಲ್ಲಿ ಮಂತ್ಲಿ ಹೇರ್ ಸ್ಪಾ ಎಲ್ಲನೂ ಮಾಡಿಸ್ಬೇಕಾಗುತ್ತೆ. ಸೊ 3 to 4 months ಅಷ್ಟೇ ಇರೋದು. ಆಲ್ಮೋಸ್ಟ್ 10,000ವರೆಗೂ ಸ್ಪೆಂಡ್ ಮಾಡಿದ್ರೆ ಇಸ್ ನಾಟ್ ವರ್ತ್ ಅನಿಸುತ್ತೆ. ಅದೇ ನಾವು ಒಂದು ಸತಿ ಕೆಮಿಕಲ್ ಟ್ರೀಟ್ಮೆಂಟ್, ಹೇರ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ನಮ್ಗೆ ಆರಾಮಾಗಿ 1 to 1.5 years ಬರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ 5,000 ಆಗಬಹುದು. ಒಳ್ಳೆ ಸಲೂನಲ್ಲಿ ಮಾಡಿಸಿದ್ರು 5,000-6,000 ಹೇರ್ ಸ್ಮೂತ್ನಿಂಗ್ ಮುಗ್ದೋಗುತ್ತೆ. ಬಟ್ ಓವರಾಲ್ ಹೇಳಬೇಕು ಅಂತಂದರೆ ಯಾರಾದರೂ ಕೆಮಿಕಲ್ ಫ್ರೀ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಐ ಫೀಲ್ ಬೊಟಾಕ್ಸ್ ಇಸ್ ಬೆಟರ್. 3 to 4 months ಇದ್ರೂ ಆ ಹೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಅವ್ರು ಯಾವ ಸಲೂನಲ್ಲಿ ಮಾಡಿಸ್ತೀರಾ ಆ್ಯಂಡ್ ಅವ್ರು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಾನು ನನ್ನ ಹೇರ್ಗೆ ಮಾಡಿಸಿರುವಂಥ ಟ್ರೀಟ್ಮೆಂಟ್ಸ್. ಆ್ಯಂಡ್ ಇದೆಲ್ಲ ನೋಡಿದಾಗ ಲೈಕ್ ಒಂದೊಂದು ಸತಿ ಟ್ರೀಟ್ಮೆಂಟ್ ಮಾಡಿಸ್ದಾಗ್ಲೂ ನಾನು ತುಂಬ ಹೇರ್ ಫಾಲ್ ಫೇಸ್ ಮಾಡಿದ್ದೀನಿ. ಮೇ ಬಿ ಅದು ಮಾಡೋ ರೀತಿ ಮೇಲೇನೂ ಹೋಗುತ್ತೆ. ಎಸ್ಪೆಷಲಿ ಹೇರ್ ಸ್ಮೂತ್ನಿಂಗ್ ಆದಮೇಲೆ ನಂಗೆ ತುಂಬ ಹೇರ್ ಫಾಲ್ ಆಯಿತು, ಹೇರ್ ಥಿನ್ ಆಗೋಯಿತು. ಮೇ ಬಿ ಅದು ಅವರು ಅಯನ್ ಮಾಡುವಾಗ ಸ್ಕ್ಯಾಲ್ಪಿಗೆ ಟಚ್ ಮಾಡಿದ್ರು ಅಥವಾ ಪ್ರಾಡಕ್ಟ್ ಸ್ಕ್ಯಾಲ್ಪಿಗೆ ಟಚ್ ಆಗಿ ಈ ಥರ ಆಯಿತು, ಐ ಡೋಂಟ್ ನೋ. ಬಟ್ ಅದಾದಮೇಲೆ ತುಂಬ ಹೇರ್ ಫಾಲ್ ಆಯಿತು. ಆ್ಯಂಡ್ ಇನ್ನೊಂದು ನನಗೆ ನಾನು ಮಾಡಿದಂಥ ಮಿಸ್ಟೇಕ್ ಅಂತ ಅಂದರೆ, ಇವಾಗ ಹೇರ್ ಈಗ ಹೇಗಿದೆ ಅದೇ ಥರನೇ ಹೇರ್ ಆಗ್ತಾಯಿತ್ತು. ನಾನು ಬೊಟಾಕ್ಸ್ ಮಾಡಿಸಿದ ಮೇಲೂ ಹೇರ್ ಅದೇ ಥರ ಆಗಿತ್ತು, ಹಾಫ್ ಕರ್ಲಿ ಹಾಫ್ ಸ್ಟ್ರೇಟ್. ಈ ಥರ ಇದ್ದಿದ್ದರಿಂದ ನಾನೇನು ಮಾಡಿದೆ, ಹೀಟಿಂಗ್ ಬ್ರಷಿಂದ ನಾನು ಬ್ರಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದನೂ ತುಂಬ ಹೇರ್ ಫಾಲ್ ಆಯಿತು ನನಗೆ. ಸೊ ಈ ಸತಿ ನಾನು ಡಿಸೈಡ್ ಮಾಡಿರೋದು ಇನ್ 1 year ಯಾವುದೇ ರೀತಿ ಹೇರ್ಗೆ ಬೇರೆ ಏನು ಟ್ರೀಟ್ಮೆಂಟ್ಸು ಮಾಡಿಸೋದು ಬೇಡ. ಆದಷ್ಟು ಕೇರ್ ತೊಗೊಂಡು ಆಫ್ಟರ್ 1 year ನನ್ನ ಹೇರ್ ಕಂಡೀಷನ್ನ ನೋಡಿಕೊಂಡು ಹೇರ್ ಸ್ಮೂತ್ನಿಂಗ್ ಮಾಡಿಸೋಣ ಅಂತಲೇ ನಾನು ಅಂದ್ಕೊಂಡಿರೋದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೇನೇ ನಿಮ್ಮ ಒಪಿನಿಯನ್ ಏನು ಅನಿಸ್ತು ಅನ್ನೋದನ್ನು ತಿಳಿಸಿ. ನಿಮಗೂ ಯಾವುದಾದ್ರೂ ಸಲೂನಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನು ತಿಳಿಸಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.